ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಲಾಗ್ಗೆ ಸ್ವಾಗತ. ಇವತ್ತು ನನ್ನ ದಿನನ ಸೂರ್ಯ ನೋಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಈ ರೀತಿ ಗಿಡಗಳಿಗೆ ನೀರು ಹಾಕೋದ್ರಿಂದ ಮನಸ್ಸಿಗೆ ಖುಷಿ ಸಿಗುತ್ತೆ. ನಮ್ಮ ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ತೃಪ್ತಿ ಸಿಗೋದೆ ರಂಗೋಲಿ ಹಾಕೋದ್ರಿಂದ. ಕೆಲಸ ಮುಗೀತು ಅಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಆಮೇಲೆ ಇದ್ದೇ ಇದೆಯಲ್ಲ ಟಿಫನ್ ಚಿಂತೆ. ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡು ಬಿಸಿಬೇಳೆ ಬಾತ್ಗೆ ಏನೇನು ಬೇಕೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಅಯ್ಯೋ ಅಷ್ಟಲ್ಲಿ ನೆನೆಸ್ಕೊಂಡೆ ನನ್ನ ಮಗನ ಸ್ಕೂಲ್ ಟೈಮ್ ಆಯ್ತಾಯಿತು. ಅವನ್ನ ರೆಡಿ ಮಾಡೋಣ ಅಂತ ಹೋದೆ. ಮಗ ಸ್ಕೂಲಿಗೆ ಹೋದ್ಮೇಲೆ ಮನೇಲಿ ತುಂಬ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ಫೈನಲಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಹಳೆ ಹೂವು ಇತ್ತು, ಹೂವು ಎಲ್ಲ ತೆಗೆದು ಹೊಸ್ದಾಗಿ ಹೂವು ಹಾಕಿ ಪೂಜೆ ಮಾಡೋಕೆ ಕೂತ್ಕೊಂಡೆ. ನನಗೆ ಪ್ರತಿ ಸೋಮವಾರ ಶಿವನಾಮ ಬರೆಯೋದು ರೂಢಿ. ಶಿವನಾಮ ಬರೆದು ಮುಗಿಸಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಮಾಡಿ ಬಂದು ಲಂಚ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ಮಶ್ರೂಮ್ ಇತ್ತು, ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಶ್ರೂಮ್ ಪಲಾವ್ಗೆ ಏನೇನು ಬೇಕು ಎಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕಿದೆ. ಮಸಾಲ ರುಬ್ಕೊಂಡು ಅದನ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕಿ 2 ವಿಸಲ್ ಕೂಗಿಸ್ದೆ. ಮಶ್ರೂಮ್ ಪಲಾವ್ ರೆಡಿ. ಇವತ್ತಿನ ದಿನ ಈ ರೀತಿ ಇತ್ತು. ಒಪ್ಸೋ ನಿಮ್ಮ ದಿನವೂ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸರ್ವಂ ಶಿವಮಯಂ.